ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಭಾನುವಾರ, ಆಗಲೇ ಒಂದು 12 ಗಂಟೆ ಆಗಿತ್ತು. ಗೌರಿ ಹಬ್ಬದ ನೆಕ್ಸ್ಟ್ ಡೇ ಹೊಸ್ದಡ್ಕು ಅಂತ ಮಾಡ್ತೀವಿ ನಮ್ಮ ಕಡೆ. ಬಟ್ ಈ ಸಲ ನಮ್ಮ ಮನೇಲಿ ಮಾಡಿರಲಿಲ್ಲ. ಎಲ್ಲರೂ ನಮ್ಮ ಆಂಟಿ ಮನೆಗೆ ಬಂದಿದ್ವಿ, ನಮ್ಮಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ಅಲ್ಲಿಗೆ ಬಂದಿದ್ವಿ. ಇವಾಗ ಅಲ್ಲೇ ಊಟಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇವರು ನಮ್ಮ ಚಿಕ್ಕಜ್ಜಿ, ಒಂದು ಕಡೆಯಿಂದ ಅಜ್ಜಿ ಒಂದು ಕಡೆಯಿಂದ ಅತ್ತೆ. ಇವರು ಅನ್ನಕ್ಕೆ ರೆಡಿ ಮಾಡ್ತಾಯಿದ್ರು. ಇವಾಗ ಇಲ್ಲಿ ನಮ್ಮ ಭಾವ ಚಿಕನ್ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಅಣ್ಣ ಇನ್ನೂ ಅರ್ಧದಲ್ಲೇ ಟೇಸ್ಟ್ ನೋಡ್ತಾ ಇದ್ದ ಹೆಂಗಾಗಿದೆ ಅಂತ. ಇದೊಂಚೂರು ಓಪನ್ ಮಾಡಿ. ಚಿಕನ್ ಮಟನ್ ನೋ ಮಟನ್. ಮಾಡೋದೇ ವ್ಲಾಗ್ ಅನ್ನೋದು ಯಾವುದೋ ಒಂದು ಮಾಡೋದು ಮಾಡ್ತಾರ. ಅಡುಗೆ ಆಗೋ ಅಷ್ಟರಲ್ಲೇ ಹೊರಗಡೆ ಬಂದು ನಿಂತಿದ್ವಿ. ಆ ಊರಲ್ಲಿ ಕೂರಿದಂಥ ಗಣೇಶನ್ನ ಬಿಡ್ತಾಯಿದ್ರು. ಅದು ಸ್ವಲ್ಪ ಚಿಕ್ಕೂರಾಗಿರೋದ್ರಿಂದ ಜನಗಳು ಅಷ್ಟೇನೂ ಇರಲಿಲ್ಲ. ಬಟ್ ಇರೋಷ್ಟು ಜನನೇ ಡ್ಯಾನ್ಸ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಗಣೇಶನ್ನ ಬಿಡ್ತಾಯಿದ್ರು. ನಮ್ಮಮ್ಮ ನಮ್ಮ ಪಾಪುನ ಎತ್ಕೊಂಡು ಹೋಗಿದ್ರು ತೋರ್ಸೋಕ್ಕೆ ಅಂತ. ಬಟ್ ಅವಳಿಗೆ ಸ್ವಲ್ಪ ಜನ ಸೌಂಡು ಅಂದರೆ ತುಂಬ ಭಯ ಪಡ್ತಾಳೆ, ಅದಕ್ಕೆ ಅಳ್ತಾ ಇದ್ಲು. ನಮ್ಮ ಅಣ್ಣ ಹೋಗಿ ಎತ್ಕೊಂಡ್ಬರ್ತಾ ಇದ್ದ, ಅಳ್ತಿದ್ಲು ಅಂತ. ನಾನು ತೋರಿಸ್ಬಿಡ ಓಡು. ನನ್ನ ಮಗಳಿಗೊಂದು ಮೊಟ್ಟೆ ಕೊಡಿ. ಬೆಂದೈತಾ? ಮುಟೆ ಬೇಕಾ? ಮುಟೆ ಮುಟೆ ಬೇಕಾ? ಮುಟೆ ನಮ್ಮರಿಗೆ ಮುಟೆ ಬೇಕಾ? ಇಲ್ಲಿ ಇವಾಗ ಸೌದೆ ಒಲೆಯಲ್ಲೇ ಮುದ್ದೆ ಮಾಡ್ತಾ ಇದ್ದಾರೆ. ನಮ್ಮ ಯಾರ ಮನೆಗಳಲ್ಲೂ ಒಲೆ ಇಟ್ಕೊಂಡಿಲ್ಲ, ಒಲೆಯಲ್ಲಿ ಮಾಡೋದಿಲ್ಲ ಅಡುಗೆನ. ಆದರೆ ಇಲ್ಲಿ ನಮ್ಮ ಆಂಟಿ ಮನೇಲಿ ಮಾತ್ರ ಒಲೆಯಲ್ಲೇ ಮಾಡ್ತಾರೆ ಜಾಸ್ತಿ. ಹೋಗಿ ಮಾಮ ಕೊಟ್ಟು ತಿನ್ನಂಗೆ ಗ್ಯಾ ಗ್ಯಾ ಅಕ್ಕ ಬಾಯ್ತು ಹೋಗು ಕುಂತ್ಕೋ. ಕೊಡಂ ಬ್ಯಾಟ ಬಾರಟಿ ಕಟ್ಟು. ಕಾಲೇನಾಯ್ತು? ಕಾಲು ಗುಳ್ಗುಳ್ಳೆದ್ದ ಮತ್ತೆ ಕೆಸರಲ್ಲಿ ಓಡಾಡ್ದೆ, ಮಳೆನೂ ಇದಿಲ್ಲ. ಸುಮ್ಮನೆ ಅಪ್ಪ ಯಾರಂಗೆ ಕಲ್ತ್ಕೊತಕಣ. ಆ ಮೊಟ್ಟೆನಾರು ತಿಂತಲೇ ಇಲ್ಲ, ಚಿಕ್ಕ ಮೊಟ್ಟೆನಾರು ತಿಂತಾನೆ. ಹಂಗೆ ಕಾಳಬೇಕು. ಕಾಯ್ದು ಹುಷಾರಾದ್ಮೇಲೆ ಊಟಕ್ಕೆ ಮುದ್ದೆ, ಚಿಕನ್ ಸಾಂಬಾರು, ಚಿಕನ್ ಫ್ರೈ ಮತ್ತು ಅದು ಮೊಟ್ಟೆ ಎಲ್ಲ ಹಾಕಿ ಒಂದು ಗೊಜ್ಜು ಥರ ಮಾಡಿದ್ರು ನಮ್ಮ ಭಾವ. ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿ ಕಾಲ ಕಳೆದ್ವಿ.
ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.